ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಬೀಜಾಕ್ಷರಿ ಮಂತ್ರದಿಂದ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಬಹುದು ಅನ್ನೋದಾದರೆ ಯಾಕೆ ನಾವು ಈ ಮಂತ್ರವನ್ನು ಪಠಿಸಬಾರ್ದು ಅಲ್ವಾ? ಹಾಗಾಗಿ ಈ ಒಂದು ಮಂತ್ರವನ್ನು ಎಷ್ಟು ಬಾರಿ ಪಠಿಸಬೇಕು, ಯಾವ ಸಮಯದಲ್ಲಿ ಪಠಿಸಬೇಕು, ಹಾಗೆ ಯಾವ ದಿನದಲ್ಲಿ ಪಠಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ವಾರಾಹಿ ಅಮ್ಮನಿಗೆ ಪೌರ್ಣಮಿ, ಪಂಚಮಿ ಹಾಗೆ ಅಮಾವಾಸ್ಯೆ ದಿನಗಳಂದು ತುಂಬಾ ಇಷ್ಟವಾದ ದಿನಗಳಾಗಿರೋದ್ರಿಂದ ಆ ಒಂದು ದಿನಗಳಲ್ಲಿ ಈ ಒಂದು ಬೀಜಾಕ್ಷರಿ ಮಂತ್ರಗಳನ್ನು ನೀವು ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ ದಿನಗಳಾಗಿ ಇರೋದ್ರಿಂದ ಆ ಒಂದು ದಿನಗಳಲ್ಲಿ ಮಂತ್ರಗಳನ್ನು ಪಠನೆ ಮಾಡೋದು ತುಂಬಾ ಒಳ್ಳೆಯ ಫಲಗಳನ್ನು ನಮಗೆ ನೀಡುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಹೆಚ್ಚಾಗಿ ಪೌರ್ಣಮಿ ದಿನದಲ್ಲಿ ಪಠಿಸೋದ್ರಿಂದ ನಮಗೆ ನಮ್ಮ ಜೀವನದಲ್ಲಿ ಶ್ರೀಮಂತಿಕೆ ಅನ್ನೋದು ತುಂಬಾ ಬೇಗ ಫಲಿತಾಂಶವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಶ್ರೀಮಂತಿಕೆಯ ವೈಭವವನ್ನು ನಾವು ಅನುಭವಿಸುವಂತಹ ಒಂದು ಫಲಗಳನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಪೌರ್ಣಮಿ ದಿನಗಳಲ್ಲಿ ನೀವು ಈ ಒಂದು ಮಂತ್ರವನ್ನು ನೀವು ತಪ್ಪದೇ ಜಪಿಸಿ ಆ ಒಂದು ದಿನವನ್ನು ಎಂದಿಗೂ ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಆ ಮಂತ್ರ ಯಾವುದು, ಹಾಗೆ ಎಷ್ಟು ಬಾರಿ ಪಠಿಸಬೇಕು ಅನ್ನೋದನ್ನೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಆಗಷ್ಟೇ ನಿಮಗೆ ಮಾಹಿತಿ ಸಿಗೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಕೆಲವಷ್ಟು ಮಂದಿಗೆ ತುಂಬಾ ಹೆಚ್ಚು ಗೊಂದಲ ಇರುತ್ತೆ. ವಾರಾಹಿ ತಾಯಿಯ ಒಂದು ವಿಗ್ರಹವನ್ನು ಇಟ್ಕೊಬೋದಾ ಅಥವಾ ಫೋಟೋವನ್ನು ಮನೆಯಲ್ಲಿ ಇಟ್ಕೊಬೋದಾ ಅಂತ ಕೇಳ್ತೀರಾ. ಹಾಗಾಗಿ ಈ ಒಂದು ಪ್ರಶ್ನೆಗಳಿಗೆ ನಾನು ಈ ಉತ್ತರವನ್ನು ನೀಡ್ತಾ ಇದ್ದೀನಿ. ವಾರಾಹಿ ತಾಯಿಯ ವಿಗ್ರಹವನ್ನು ಇಡೋದೇ ಆದರೆ ಅದಕ್ಕೆ ಇಂತಿಷ್ಟೇ ನಿಯಮಗಳಂತ ಇರುತ್ತೆ. ಹಾಗೆ ಅದನ್ನು ಪೂಜೆ ಮಾಡಬೇಕಾಗುತ್ತೆ. ಪ್ರತಿನಿತ್ಯವೂ ಕೂಡ ಅಭಿಷೇಕ ಮಾಡಿಕೊಂಡು ನೀವು ಪೂಜಾರಾಧನೆಯನ್ನು ಮಾಡಬೇಕಾಗುತ್ತೆ. ಮಾಡೋದಕ್ಕಾಗಲ್ಲ ಅಂದರೆ ಅದನ್ನು ನೀವು ಇಡಲೇಬಾರ್ದು. ಯಾಕಂದರೆ ಅಷ್ಟೊಂದು ಪವರ್ಫುಲ್ ಇರೋದ್ರಿಂದ ವಾರಾಹಿ ತಾಯಿಯ ವಿಗ್ರಹವನ್ನು ಇಟ್ಟ ಮೇಲೆ ನೀವು ಪ್ರತಿನಿತ್ಯವೂ ಕೂಡ ಅದಕ್ಕೆ ಅಭಿಷೇಕವನ್ನು ಮಾಡಬೇಕಾಗುತ್ತೆ, ಪೂಜೆಯನ್ನು ಮಾಡಬೇಕಾಗುತ್ತೆ, ನೈವೇದ್ಯವನ್ನು ಅರ್ಪಿಸಬೇಕಾಗುತ್ತೆ. ಹಾಗೆ ಅಷ್ಟೋತ್ತರಗಳನ್ನು ಅಥವಾ ಸಹಸ್ರನಾಮಗಳನ್ನು ಕೂಡ ಪಠಿಸಬೇಕಾಗುತ್ತೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ಹಾಗೆ ಮಾಡೋದಕ್ಕಾಗೋದಿಲ್ಲ. ಹಾಗೆ ಮಾಡೋದಕ್ಕಾಗೋದಿಲ್ಲ ಅಂತ ಏನಾದರೂ ನೀವು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರೂ ಕೂಡ ನಿಮ್ಮ ಮನೆಗಳಲ್ಲಿ ಸಮಸ್ಯೆ ಅನ್ನೋದು ಕಾಡೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ವಿಗ್ರಹವನ್ನು ತಂದಿಟ್ಟು ಪೂಜಿಸೋರಾದರೆ ನೀವು ಈ ಒಂದು ರೀತಿಯ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಶ್ರದ್ಧಾ ಭಕ್ತಿಯಿಂದ ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಮಾಡಬೇಕಾಗುತ್ತೆ, ಅಭಿಷೇಕವನ್ನು ಮಾಡಬೇಕಾಗುತ್ತೆ, ನಾಮಗಳನ್ನು ಪಠಿಸಬೇಕಾಗುತ್ತೆ. ಹಾಗೆ ಸ್ವಚ್ಛವಾಗಿ ಇಟ್ಕೊಂಡು ನೀವು ಮನೆಯನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಬೇಕು. ನೀವು ಅಶುದ್ಧತೆಯಿಂದ ಯಾವುದೇ ರೀತಿಯ ಒಂದು ಪೂಜೆಯನ್ನು ಮಾಡೋ ಹಾಗಿಲ್ಲ. ಹಾಗಾಗಿ ಈ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ವಿಗ್ರಹವನ್ನು ತಂದಿಟ್ಕೊಳ್ಳೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಇನ್ನು ಫೋಟೋವನ್ನು ತಂದಿಟ್ಕೊಬೋದು ಅಂತ ಅಂದರೆ ಫೋಟೋವನ್ನು ಇಟ್ಕೊಬೋದು, ಏನೂ ಸಮಸ್ಯೆ ಆಗೋದಿಲ್ಲ. ನಿಮಗೆ ಏನೋ ಒಂದು ಭಯ ಇಲ್ಲ, ನಾವು ಪೂಜೆಯನ್ನು ಮಾಡ್ತೀವಿ ಅನ್ನೋದಾದರೆ ಮಾತ್ರ ನೀವು ಈ ಒಂದು ಫೋಟೋವನ್ನು ತಂದಿಟ್ಕೊಂಡು ಪೂಜೆಯನ್ನು ಮಾಡ್ಬೋದು. ಈ ಪೂಜೆಯನ್ನು ಮಾಡಬೇಕು ಅಂದರೆ ನೀವು ಇದಕ್ಕೇನು ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಮಾಡಬೇಕು ಅಂತ ಏನೂ ಇಲ್ಲ. ನೀವು ಯಾವುದೇ ಒಂದು ಸಮಸ್ಯೆಗಳಿಗೆ ಬಂದಾಗ ಅಥವಾ ನೀವು ಮಾಮೂಲಿ ವಾರಗಳನ್ನು ಮಾಡಿದಾಗ ನೀವು ಕೂಡ ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಒಂದು ಫೋಟೋ ಕೂಡ ಇಲ್ಲ, ನಮಗೆ ತಂದಿಟ್ಕೊಳ್ಳೋಕ್ಕಾಗೋದಿಲ್ಲ ನಮ್ಮನೇಲಿ ಅನ್ನೋರು ಒಂದು ದೀಪವನ್ನೇ ವಾರಾಹಿ ತಾಯಿಯ ಮೂರ್ತಿ ಅಂತ ಅಂದ್ಕೊಂಡು ಅದನ್ನೇ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ದೀಪಾರಾಧನೆಯ ಮೂಲಕ ನೀವು ವಾರಾಹಿ ತಾಯಿಯನ್ನು ಪೂಜಿಸಬೇಕಾಗುತ್ತೆ. ಹೇಗೆ ಪಂಚಮಿ, ಪೌರ್ಣಮಿ, ಅಮಾವಾಸ್ಯೆ ದಿನಗಳಂದು ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ನೋದಾದರೆ, ಹಾಗೆ ಮಂಗಳವಾರ, ಶುಕ್ರವಾರ ಕೂಡ ವಾರಾಹಿ ತಾಯಿಗೆ ತುಂಬಾ ಪ್ರಿಯವಾದ ದಿನಗಳಾಗಿರುತ್ತೆ. ಹಾಗಾಗಿ ಈ ಒಂದು ದಿನಗಳಲ್ಲಿ ನೀವು ಈ ಒಂದು ಮಂತ್ರಗಳನ್ನಾಗಲಿ ಅಥವಾ ಬೀಜಾಕ್ಷರಿ ನಾಮಗಳನ್ನಾಗಲಿ ಪಠಿಸೋದ್ರಿಂದ ಅಥವಾ ತಾಯಿಯ ಕುಂಕುಮ ಪೂಜೆಯನ್ನು ಮಾಡೋದಾಗಿರ್ಬೋದು. ಅಂದರೆ ಇಂದಿನ ವಿಡಿಯೋದಲ್ಲಿ ನಾನು ಕುಂಕುಮ ಪೂಜೆಯನ್ನು ಹೇಗೆ ಮಾಡೋದು ಅನ್ನೋದು ಕೂಡ ಒಂದು ವಿಡಿಯೋವನ್ನು ಹಾಕಿದ್ದೀನಿ. ಅದನ್ನು ಕೂಡ ನೀವು ಬೇಕು ಅಂದರೆ ನೋಡ್ಬೋದಾಗಿರುತ್ತೆ. ಇನ್ನು ಆ ರೀತಿಯಾಗಿ ಪೂಜೆಗಳನ್ನು ಮಾಡೋದಾಗಿರ್ಬೋದು. ಈ ರೀತಿಯಾಗಿ ಈ ದಿನಗಳಲ್ಲಿ ಮಾಡೋದ್ರಿಂದ ತುಂಬಾ ಹೆಚ್ಚು ಫಲಗಳನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ದಿನಗಳು ತುಂಬಾ ಶಕ್ತಿಯುತವಾದ ದಿನಗಳಾಗಿರೋದ್ರಿಂದ ನೀವು ಏನನ್ನೇ ಬೇಡ್ಕೊಂಡ್ರೂ ಕೂಡ ಬೇಗನೆ ಸಿದ್ಧಿಯಾಗುತ್ತೆ. ಹಾಗಾಗಿ ಆ ಒಂದು ದಿನಗಳು ಬಂದಾಗ ತುಂಬಾ ಮಿಸ್ ಮಾಡದೆ ನೀವು ಆ ಒಂದು ದಿನಗಳಲ್ಲಿ ವಾರಾಹಿ ತಾಯಿಯನ್ನು ಪೂಜಿಸೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಈ ಒಂದು ಮಂತ್ರವನ್ನು ಯಾರ್ಯಾರು ಪಠಿಸ್ಬೇಕು ಅಂತ ನೀವು ಕೇಳೋದಾದರೆ ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು, ಯಾರ
ಯಾರಾದರೂ ಕೂಡ ಇದನ್ನು ಪಠಿಸ್ಬೋದಾಗಿರುತ್ತೆ. ಇನ್ನು ಸಣ್ಣ ಮಕ್ಕಳು ಕೂಡ ಪಠಿಸ್ಬೋದಾಗಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಇದ್ದರೆ ಅಥವಾ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ತಾ ಇದ್ದರೆ ಅಥವಾ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲ ಅನ್ನೋರು ಕೂಡ ಈ ಒಂದು ಮಂತ್ರಗಳನ್ನು ನಿಮ್ಮ ಮಕ್ಕಳಿಗೂ ಕೂಡ ಪಠಿಸ್ಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರಗಳನ್ನು ಪಠಿಸುವಾಗ ನೀವು ಹೆಣ್ಮಕ್ಳಾಗಿದ್ದರೆ ಮುಟ್ಟಾದಂಥ ಸಮಯದಲ್ಲಿ ಪಠಿಸಬಾರ್ದು. ಹಾಗೆ ಇನ್ನು ಗಂಡ್ಮಕ್ಳು ಹೆಣ್ಮಕ್ಳಾಗಿದ್ದರೂ ಕೂಡ ನಾನ್ ವೆಜ್ಜನ್ನು ತಿನ್ನೋಂಥ ಸಮಯದಲ್ಲಿ ಕೂಡ ನೀವು ಇದನ್ನು ಪಠಿಸಬಾರ್ದಾಗಿರುತ್ತೆ. ಅದು ಬಿಟ್ಟು ಮಿಕ್ಕಂಥ ದಿನಗಳಲ್ಲಿ ನೀವು ಪಠಿಸ್ಬೋದಾಗಿರುತ್ತೆ. ಹಾಗೆ ವಾರಾಹಿ ತಾಯಿಯ ಮಂತ್ರವನ್ನು ಯಾಕೆ ಸಂಜೆ ಸಮಯದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ಪಠಿಸಬೇಕು ಅನ್ನೋ ಗೊಂದಲ ಎಲ್ಲರಿಗೂ ಇದ್ದೇ ಇರುತ್ತೆ. ಯಾಕೆ ಅಂದರೆ ಆ ಒಂದು ಸಮಯದಲ್ಲಿ ವಾರಾಹಿ ತಾಯಿಯ ಪೂಜೆಗಳು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ನಡೆಯುತ್ತೆ. ಹಾಗೆ ಆ ಒಂದು ಸಮಯದಲ್ಲಿ ವಾರಾಹಿ ತಾಯಿಯ ಸಂಚಾರ ಕೂಡ ಆಗುತ್ತೆ. ಹಾಗಾಗಿ ಆ ಒಂದು ಸಮಯದಲ್ಲಿ ಭೂಲೋಕದಲ್ಲಿ ವಾರಾಹಿ ತಾಯಿ ಸಂಚರಿಸೋದ್ರಿಂದ ಆ ಒಂದು ಸಮಯ ತುಂಬಾ ಪ್ರಿಯವಾಗಿರೋದ್ರಿಂದ ಆ ಒಂದು ಸಮಯದಲ್ಲೇ ನಾವು ಈ ಒಂದು ಮಂತ್ರಗಳನ್ನಾಗಿರಬಹುದು ಅಥವಾ ಬೀಜಾಕ್ಷರಿ ನಾಮಗಳನ್ನಾಗಿರಬಹುದು ಪಠಿಸ್ಬೇಕಾಗುತ್ತೆ. ಯಾಕಂದರೆ ಆ ಒಂದು ಸಮಯದಲ್ಲಿ ಪಠಿಸೋದ್ರಿಂದ ನಮಗೆ ಆ ಒಂದು ಸಮಯದಲ್ಲಿ ವಾರಾಹಿ ತಾಯಿ ಸಂಚರಣೆ ಮಾಡೋದ್ರಿಂದ ನಮ್ಮ ಮೇಲೆ ಅನುಗ್ರಹ ಕೂಡ ಆಗುತ್ತೆ. ನಮ್ಮ ಕಷ್ಟಗಳನ್ನು ಮೊದಲು ಹೇಳಿಕೊಂಡು ನಂತರ ಈ ಮಂತ್ರಗಳನ್ನಾಗಿರ್ಬೋದು ಅಥವಾ ಬೀಜಾಕ್ಷರಿ ನಾಮಗಳನ್ನಾಗಲಿ ಪಠಿಸೋದ್ರಿಂದ ತಾಯಿ ಎಲ್ಲವನ್ನ ಕೂಡ ಕೇಳಿಸ್ಕೊಂಡು ನಮಗೆ ಅನುಗ್ರಹವನ್ನು ಮಾಡ್ತಾರೆ. ನಮ್ಮ ಜೀವನದಲ್ಲಿರುವಂಥ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ದೂರ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಸಮಯ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರವನ್ನು ಪೌರ್ಣಮಿ ದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕಾಗತ್ತೆ. ಯೂನಿವರ್ಸಿಗೆ ಸಂಬಂಧಿಸಿರುವ ಒಂದು ಮಂತ್ರ ಕೂಡ ಆಗಿರುತ್ತೆ. ಎಷ್ಟೇ ಪೂಜೆಗಳನ್ನು ಮಂತ್ರಗಳನ್ನು ಪಠಿಸಿದ್ರು ವ್ರತಗಳನ್ನು ಮಾಡಿದರೂ ಕೂಡ ನಮಗೆ ಕಷ್ಟಗಳು ದೂರ ಆಗಿಲ್ಲ ಅನ್ನೋರು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸೋದ್ರಿಂದ ಕೂಡ ಎಲ್ಲವೂ ಕೂಡ ದೂರವಾಗುತ್ತೆ ಅಂತಲೇ ಹೇಳ್ಬಹುದಾಗಿರುತ್ತೆ. ಹಾಗಾಗಿ ತಪ್ಪದೇ ಈ ಒಂದು ಪೌರ್ಣಿಮೆಯ ದಿನ ಈ ಒಂದು ಮಂತ್ರವನ್ನು ತಪ್ಪದೇ ಪಠಿಸಿ ಅಂತ ಹೇಳ್ತಾ, ಈ ಒಂದು ಮಂತ್ರ ಬಂದು ಹೇಗಿರುತ್ತೆ, ಶ್ರೀಂ 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 ಈ ಒಂದು ಮಂತ್ರನ ಅಂದರೆ ಬೀಜಾಕ್ಷರಿ ನಾಮವನ್ನು ನೀವು ಪಠಿಸೋದ್ರಿಂದ ಯಾವುದೇ ರೀತಿಯ ಕಷ್ಟಗಳಿದ್ರೂ ಕೂಡ ದೂರ ಆಗುತ್ತೆ. ಆ ಒಂದು ದಿನ ತಾಯಿಗೆ ನೀವು ನೈವೇದ್ಯವಾಗಿ ಪುಳಿಯೋಗರೆಯನ್ನು ಕೂಡ ನೀವು ನೈವೇದ್ಯವಾಗಿ ಸಮರ್ಪಣೆ ಮಾಡ್ಬೋದು. ಅಥವಾ ಏನೂ ಇಲ್ಲ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಅನ್ನೋರು ಹಣ್ಣುಗಳಿದ್ರೂ ಕೂಡ ಸಮರ್ಪಣೆ ಮಾಡ್ಬೋದು. ಅದರಲ್ಲೂ ಕೂಡ ದಾಳಿಂಬೆಯನ್ನಾದರೂ ಮಾಡ್ಬೋದು ಅಥವಾ ಬಾಳೆಹಣ್ಣನ್ನಾದರೂ ನೈವೇದ್ಯವನ್ನಾಗಿ ಸಮರ್ಪಣೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂಥ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.